ಪಟ್ಟಿಯಲ್ಲಿ ಹಣ ಕೊಟ್ಟವರಿಗೆ ಮನೆ ಅಂತ ಒಂದ್ ಕಡೆ ಆದ್ರೆ ಇನ್ನೊಂದು ಅನುದಾನಕ್ಕೆ ಇಲ್ಲದೆ ಇದ್ರು ಕೂಡ 17 ಕೋಟಿ ಅನುದಾನವನ್ನ ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ರು. ಯಾವುದೇ ರೀತಿಯಾದಂತಹ ಅದಕ್ಕೆ ಶಂಕುಸ್ಥಾಪನೆ ಕೂಡ ಕರೆದಿಲ್ಲ ಅಂತ 2 ಇಲಾಖೆ ಹಗರಣ ಇದು. ರಾಜು ಕಾಗೆ ಅವರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಸೊ ಏನಂತೀರಾ ಸರ್ ಕಾಂಗ್ರೆಸ್ ನಲ್ಲಿ ಎದ್ದಿರುವಂತ ಈ ಒಂದು ಅಸಮಾಧಾನಕ್ಕೆ? ನೋಡಿ, ಈಗ BR ಪಾಟೀಲ್ ಸಾಹೇಬರು ಬಹಳ ಹಿರಿಯರಿದ್ದಾರೆ. ರಾಜು ಕಾಗೆ ಅವರು ಸಹ ಬೆಳಗಾಂ ಭಾಗದಲ್ಲಿ ಅವರು ಹಿರಿಯ ಶಾಸಕರಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸಿದ್ದೀನಿ. ಈಗ BR ಪಾಟೀಲ್ ಅವರಿಗೆ ಖುದ್ದು ಬಂದು ಭೇಟಿ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮಗೆ ಯಾವುದೇ ಮಾಹಿತಿ ಇಲ್ಲ. ಏನು ಮಾಧ್ಯಮಗಳಲ್ಲಿ ಬಂದಿದೆ ಅದನ್ನು ಮಾತ್ರ ನಾವು ಗಮನಿಸಿದ್ದೇವೆ. ಆದರೆ ಅಲ್ಲಿ ಆ ಒಂದು ಸಂಭಾಷಣೆ ಏನಿದೆ ಆ ವಿಚಾರದಲ್ಲಿ ನೋಡಿದಾಗ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ ಆ ರೀತಿ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇನ್ನು ಮತ್ತೆ ಈಗ ಬೇರೆ ವಿಚಾರ ಹೇಳಿರ್ತಕ್ಕಂಥದ್ದು ನನ್ನ ಗಮನದಲ್ಲಿಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಏನು ಅದು ಸಮಸ್ಯೆ ಏನಾಗಿದೆ ಅಂತೇಳಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಗೆಹರಿಸ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ BR ಪಾಟೀಲ್ ಏನು ಹೇಳಿದ್ದಾರೆ? ಬಹುತೇಕ ಕಡೆಗಳಲ್ಲಿ ಆಗಿದೆ ಅಂತ. ನೋಡಿ, ನನ್ನ ಕ್ಷೇತ್ರದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ. ಈಗ ಯಾಕಂದರೆ ನೇರವಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಗಮನ ನಾವೇ ನೇರವಾಗಿ ಕೊಡೋದ್ರಿಂದ ಆ ರೀತಿ ಬೇರೆಯವರು ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಪಂಚಾಯತಿ ಅಧ್ಯಕ್ಷರು ಹೋಗಿ ಇಲ್ಲ ನೋಡಿ, ಈಗ ನೋಡಿ ಒಂದು ಹೇಳ್ತೀನಿ ಕೇಳಿ. ವಸತಿ ಇಲಾಖೆದು ಇಷ್ಟೇ. ಈಗ ಸರ್ಕಾರ ಬಂದ ಕೂಡಲೇ ನಾವು 1000 ಮನೆ ಹೆಚ್ಚುವರಿಯಾಗಿ ತೊಗೊಂಡಿದ್ದೀವಿ. ಆದರೆ ಮನೆ ಹಂಚ್ತಕ್ಕಂಥ ಅಧಿಕಾರ ನಮಗೆ ಶಾಸಕರಿಗೆ ಬರೋದಿಲ್ಲ. ನಾವೇನಿದ್ರು ಇಂಥ ಪಂಚಾಯತಿಗೆ ಇಷ್ಟು ಮನೆ ಅಂತಕ್ಕಂಥದ್ದನ್ನು ಸೂಚಿಸ್ಬೋದು. ಅಷ್ಟು ಬಿಟ್ಟರೆ ಅಲ್ಲಿ ಮನೆ ಹಂಚ್ತಕ್ಕಂಥ ಜವಾಬ್ದಾರಿ ಯಾರೇ ಶಾಸಕರಿಗೆ ಬರೋದಿಲ್ಲ. ಅವ್ರ ಆರೋಪ ಇರೋದು ಮನೆ ತರೋದೇ ಸಮಸ್ಯೆ ಇರೋದು ಅಂತ ಸರ್ಕಾರದಲ್ಲಿ. ಅಲ್ಲ, ಈಗ ನೋಡಿ, ಮಾಡಲ್ಲ, ನಮ್ಮ ಲೆಟರ್ ಪ್ಯಾಡ್ಗೆ ಮಾಡಲ್ಲ, ಪಂಚಾಯತಿ ಸದಸ್ಯರು ಹೋಗಿ ದುಡ್ಡು ಕೊಟ್ರೆ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಅಲ್ಲ, ಅವರು ಆರೋಪ ಮಾಡಿರ್ಬೋದು. ಅದನ್ನ ಅವರು ಇಲಾಖೆಯವರು ಅಲ್ಗೆಳೆದಿದ್ದಾರೆ. ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದನ್ನು ಅಲ್ಗೆಳೆದಿದ್ದಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಎಲ್ಲಿ ಯಾವ ರೀತಿ ಇದಕ್ಕೆ ಗೊಂದಲಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡೋಣ ಈಗ, ಯಾಕಂದ್ರೆ ಈಗ ಯಾರು ಮಾತಾಡ್ತಾರೆ ಬಿಡ್ತಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ನಮ್ಮ ಗಮನಕ್ಕೆ ಈ ರೀತಿ ಯಾವುದೂ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ.